ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದ ಹಣೆ ಬರಹ ಬದಲಾಗ್ತಾ ಇದೆ. ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ ಸೌದಿ ಅರೇಬಿಯಾವನ್ನು ಹಿಂದಿಕ್ಕಲಿದೆ. ಪಾಕಿಸ್ತಾನ ವಿಶ್ವದ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಸೇರಲಿದೆ. ಪಾಕಿಸ್ತಾನದ ಸಾಗರದ ಆಳದಲ್ಲಿ ಲಿಕ್ವಿಡ್ ಗೋಲ್ಡ್ ಸಿಕ್ಕಿದೆ. ಪಾಕಿಸ್ತಾನ ಇನ್ಮುಂದೆ ದರಿದ್ರ ದೇಶಗಳ ಪಟ್ಟಿಯಲ್ಲಿರೋದಿಲ್ಲ, ಬದಲಾಗಿ ಶ್ರೀಮಂತ ದೇಶಗಳ ಪಟ್ಟಿಯನ್ನು ಸೇರುತ್ತೆ. ಇಂತಹ ಸುದ್ದಿಗಳು ಪಾಕಿಸ್ತಾನದಲ್ಲಿ ನಿರಂತರವಾಗಿ ಪ್ರಕಟಗೊಳ್ತಾ ಇದ್ದಾವೆ. ಪಾಕಿಸ್ತಾನದ ಜನರ ಕಿವಿ ತಂಪಾಗ್ತಾ ಇದೆ. ಮಿತ್ರರೇ, ಯಾವ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಜನ ಖುಷಿ ಪಡ್ತಾ ಇದ್ದಾರೆ ಅಂತಂದರೆ, ಸದ್ಯ ಅವರು ಸೌದಿ ಅರೇಬಿಯಾದ ರೀತಿಯಲ್ಲಿ ತಮ್ಮ ದೇಶವನ್ನು ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ನಾವು ಕೂಡ UAEಯಲ್ಲಿರುವಂತೆ ಬದುಕ್ತೀವಿ, ನಾವು ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ಶ್ರೀಮಂತಿಕೆಯ ನಡುವೆ ಬದುಕ್ತೀವಿ ಅಂತ ಪಾಕಿಸ್ತಾನದ ಜನರು ಕನಸು ಕಾಣ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಪಾಕಿಸ್ತಾನ ಸರ್ಕಾರ ಘೋಷಣೆ ಮಾಡಿದೆ, ನಮ್ಮಲ್ಲಿ ಅತಿ ದೊಡ್ಡದಾದಂಥ ಲಿಕ್ವಿಡ್ ಗೋಲ್ಡ್ನ ನಿಕ್ಷೇಪ ಸಿಕ್ಕಿದೆ. ದ್ರವರೂಪದ ಚಿನ್ನ ಅಂತ ನಾವೇನು ಕರಿತೀವಿ, ಅಂತಹ ದೊಡ್ಡ ನಿಕ್ಷೇಪ ಸಿಕ್ಕಿದೆ. ಹೀಗಂತ ಪಾಕಿಸ್ತಾನದ ಸರ್ಕಾರ ಘೋಷಣೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಬಹಳ ಸಂಭ್ರಮ ಮುಗಿಲು ಮುಟ್ಟಿದೆ. ಪಾಕಿಸ್ತಾನದ ಜನ ಆ ಸಂತೋಷದ ಸಾಗರದಲ್ಲಿ ಮುಳುಗೇಳ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ನಿಜವಾಗ್ಲೂ ನಿಕ್ಷೇಪ ಸಿಕ್ಕಿದೆಯಾ? ಏನಿದು ಲಿಕ್ವಿಡ್ ಗೋಲ್ಡ್? ಇದು ಪಾಕಿಸ್ತಾನದ ಹಣೆ ಬರಹವನ್ನು ಬದಲಾಯಿಸಿ ಬಿಡುತ್ತಾ? ಪಾಕಿಸ್ತಾನ ಭಾರತಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಬೆಳೆದು ನಿಲ್ಲುತ್ತಾ? ಈ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸುದ್ದಿಗಳೇನು, ಇದರ ಸತ್ಯಾಸತ್ಯತೆ ಏನು, ಪಾಕಿಸ್ತಾನ ಸರ್ಕಾರ ಹೇಳ್ತಿರೋದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಬಹಳ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಕೆಲವೇ ದಿನಗಳ ಹಿಂದೆ ಪಾಕಿಸ್ತಾನ ತನ್ನ ಡಿಪ್ಲೊಮ್ಯಾಟ್ಗಳಿಗೆ ಸ್ಯಾಲರಿ ಕೊಡೋದಕ್ಕಾಗದೆ ವಿದೇಶದಲ್ಲಿರುವಂತಹ ತನ್ನ ಡಿಪ್ಲೊಮ್ಯಾಟ್ಗಳನ್ನು ವಾಪಸ್ ಕರೆಸಿಕೊಂಡಿತ್ತು. ಯಾಕಂದ್ರೆ ವಿದೇಶಗಳಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ನಿರ್ವಹಣೆ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿರಲಿಲ್ಲ. ಅಷ್ಟೇ ಏಕೆ ಮಿತ್ರರೇ, ಪಾಕಿಸ್ತಾನ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡಿರುವಂತಹ ದೇಶ. IMF ಲೋನ್ಗಾಗಿ ಪಾಕಿಸ್ತಾನ ಗೋಗರಿಯುತ್ತೆ. IMF ಏನೇ ಕಂಡೀಷನ್ ಹಾಕಿದ್ರೂ ಕೂಡ ಪಾಕಿಸ್ತಾನ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂತಹ ಸ್ಥಿತಿಗೆ ಬಂದು ತಲುಪಿದೆ. ಯಾಕೆಂದ್ರೆ ಒಂದು ದಿನವೂ ಕೂಡ ಪಾಕಿಸ್ತಾನ ಸಾಲ ಇಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಬಂದು ತಲುಪಿದೆ. ಹಸಿವು, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು 2024 ಒಂದು ಸುದ್ದಿ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಾರಗೊಳ್ಳುತ್ತೆ. ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬಹಳ ದೊಡ್ಡದಾಗಿ ಪ್ರಚಾರವನ್ನು ಪಡೆದುಕೊಂಡಿದೆ. ಆ ಸುದ್ದಿ ಏನು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಅತಿ ದೊಡ್ಡದಾದಂಥ ಲಿಕ್ವಿಡ್ ಗೋಲ್ಡ್ನ ನಿಕ್ಷೇಪ ಸಿಕ್ಕಿದೆ. ಲಿಕ್ವಿಡ್ ಗೋಲ್ಡ್ ಅಂದ್ರೆ ಏನು? ಆಯಿಲ್ ರಿಸರ್ವ್, ಕಚ್ಚಾ ತೈಲದ ನಿಕ್ಷೇಪ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ದೇಶವೂ ಕೂಡ ತನ್ನ ಸಮುದ್ರ ವ್ಯಾಪ್ತಿಯಲ್ಲಿ, ಅಂದರೆ ತನಗೆ ಅಂತ ನಿಗದಿಯಾದಂತಹ ಸಮುದ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಸಂಶೋಧನೆಯನ್ನು ನಡೆಸ್ತಾ ಇರುತ್ತೆ. ಅಂದರೆ ಅಲ್ಲೇನಾದರೂ ಖನಿಜಗಳ ನಿಕ್ಷೇಪ ಇದೆಯಾ, ನಮ್ಮ ದೇಶಕ್ಕೆ ಒಳಿತಾಗುವಂತಹದ್ದು ಈ ಸಾಗರದ ಆಳದಲ್ಲಿ ಏನಾದರೂ ಇದೆಯಾ ಅಂತ ಹುಡುಕಾಟವನ್ನು ನಡೆಸ್ತಾ ಇರುತ್ತೆ. ಭಾರತವೂ ಇದನ್ನು ಮಾಡುತ್ತೆ, ಪಾಕಿಸ್ತಾನವೂ ಮಾಡುತ್ತೆ, ಚೈನಾ ಮಾಡುತ್ತೆ. ವಿಶ್ವದ ಎಲ್ಲ ದೇಶಗಳು ಯಾವ್ಯಾವ ದೇಶಕ್ಕೆ ಸಮುದ್ರದ ವ್ಯಾಪ್ತಿ ಇದೆಯೋ ಅವರೆಲ್ಲರೂ ಕೂಡ ಇಂತಹ ಅದಿರುಗಳನ್ನು ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಹೀಗೆ ಪಾಕಿಸ್ತಾನದಲ್ಲಿ ಗಣಿ ನಿಕ್ಷೇಪವನ್ನು ಹುಡುಕುವಂತಹದ್ದು ಓಗ್ರಾ ಅನ್ನುವಂಥ ಒಂದು ಸಂಸ್ಥೆ. ಇದು ಸರ್ಕಾರಿ ಸಂಸ್ಥೆ, OGRA ಅಂತ ಇದನ್ನು ಕರೆಯಲಾಗುತ್ತೆ. ಈ ಸಂಸ್ಥೆ ನಿರಂತರವಾಗಿ ಪಾಕಿಸ್ತಾನದ ಸಮುದ್ರ ವ್ಯಾಪ್ತಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇತ್ತು. ಸೆಪ್ಟೆಂಬರ್ 7, 2024 ಆ ಸಂಸ್ಥೆಗೆ ಒಂದು ಅಚ್ಚರಿ ಕಾದಿತ್ತು. ಪಾಕಿಸ್ತಾನದ ಸಮುದ್ರದಲ್ಲಿ ಹುಡುಕಾಟ ನಡೆಸ್ತಾ ಇದ್ದಂತಹ ಹಡಗೇನಿತ್ತು, ಆ ಹಡಗಿನಲ್ಲಿದ್ದಂತಹ ರೆಡಾರ್ಗೆ ಒಂದು ಸಿಗ್ನಲ್ ಪಾಸ್ ಆಗೋದಕ್ಕೆ ಶುರುವಾಗುತ್ತೆ. ಆ ಸಿಗ್ನಲ್ ಏನು ಕೇಳಿದ್ರೆ, ಪಾಕಿಸ್ತಾನದ ಸಮುದ್ರದ ಆಳದಲ್ಲಿ ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ಪತ್ತೆಯಾಗಿತ್ತು. ಪಾಕಿಸ್ತಾನ ಯಾವ ರೀತಿಯಾಗಿ ಅದನ್ನು ಹೇಳ್ಕೊಳ್ತು ಅಂತಂದ್ರೆ, ಇದು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ತೈಲ ನಿಕ್ಷೇಪ. ಹೀಗಂತ ಪಾಕಿಸ್ತಾನ ಸರ್ಕಾರ ಘೋಷಣೆ ಮಾಡ್ತು. ಮಿತ್ರರ, ಯೋಚನೆ ಮಾಡಿ, ವಿಶ್ವದ 4ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಪಾಕಿಸ್ತಾನದ ಸಾಗರದ ಆಳದಲ್ಲಿ ಸಿಕ್ಕಿದೆ ಅಂತಂದ್ರೆ ಪಾಕಿಸ್ತಾನದ ಹಣೆ ಬರಹ ಬದಲಾಗದೆ ಇನ್ನೇನು? ಸೆಪ್ಟೆಂಬರ್ 7ನೇ ತಾರೀಕು ಈ ಸುದ್ದಿ ಪ್ರಸಾರ ಆಗುತ್ತೆ. ನಿರಂತರವಾಗಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ. ವಿಶ್ವದ ಅನೇಕ ಲೀಡಿಂಗ್ ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿ ಪ್ರಕಟವಾಗುತ್ತೆ. ಮಾಧ್ಯಮಗಳು ನಿರಂತರವಾಗಿ ಸುದ್ದಿಯನ್ನು ಪ್ರಕಟಿಸ್ತವೆ. ಇದು ಎಷ್ಟು ದೊಡ್ಡ ಸುದ್ದಿ ಅಂತ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಮಿತ್ರರೇ, ವೆನಿಜುವೆಲಾ ಇದೆಯಲ್ಲ, ಇದು ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ. ನಂಬರ್ 1 ಪ್ಲೇಸ್ ನಲ್ಲಿದೆ. ಅದಕ್ಕೆ ನೀವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ತೈಲ ನಿಕ್ಷೇಪ ಈ ವೆನಿಜುವೆಲಾ ದೇಶದಲ್ಲಿದೆ. 2ನೇ ಸ್ಥಾನದಲ್ಲಿ ಬರುವಂತಹದ್ದು ಸೌದಿ ಅರೇಬಿಯಾ. ಇವರು ವಿಶ್ವದ ಸರಿಸುಮಾರು 16ರಿಂದ 17% ತೈಲ ನಿಕ್ಷೇಪವನ್ನು ಹೊಂದಿದ್ದಾರೆ. ಇದು 2ನೇ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿದಂತಹ ದೇಶ. 3ನೇ ಸ್ಥಾನದಲ್ಲಿರುವಂತಹದ್ದು ಕೆನಡಾ. 4ನೇ ಸ್ಥಾನದಲ್ಲಿರುವಂತಹದ್ದು ಇರಾನ್. ಕೆನಡಾ ಬಳಿಯಲ್ಲಿ 10.4% ವಿಶ್ವದ ತೈಲ ನಿಕ್ಷೇಪ ಇದೆ. ಹಾಗೆ ಇರಾನ್ ಬಳಿಯಲ್ಲಿ 9.5% ತೈಲ ನಿಕ್ಷೇಪ ಇದೆ. ಅಂದರೆ ಇಡೀ ವಿಶ್ವದಲ್ಲಿ 100 ಲೀಟರ್ ಪೆಟ್ರೋಲ್ ಇದೆ ಅಂತಂದ್ರೆ ಅದರಲ್ಲಿ 9.5 ಲೀಟರ್ ಇರುವಂತಹದ್ದು ಇರಾನ್ ಬಳಿಯಲ್ಲಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಹೀಗಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಕ್ಲೈಮ್ ಮಾಡ್ತಾ ಇದೆ ಗೊತ್ತಾ? ಈಗ ಒಟ್ಟಾರೆ ವಿಶ್ವದಲ್ಲಿ ಏನು ತೈಲ ನಿಕ್ಷೇಪ ಇದೆ ಅದರಲ್ಲಿ ಓವರ್ ಆಲ್ 10% ನಮಗೆ ಸಿಕ್ಕಿದೆ. ನಮ್ಮ ಸಮುದ್ರದ ಆಳದಲ್ಲಿ 10%ಗೂ ಹೆಚ್ಚು ತೈಲ ನಿಕ್ಷೇಪ ಇದೆ, ಹೀಗಂತ ಪಾಕಿಸ್ತಾನ ಕ್ಲೈಮ್ ಮಾಡ್ತು. ಅಂದರೆ ಇರಾನ್ಗಿಂತಲೂ ಜಾಸ್ತಿ ತೈಲ ನಿಕ್ಷೇಪ ಪಾಕಿಸ್ತಾನದ ಸಮುದ್ರದ ಆಳದಲ್ಲಿದೆ ಅಂತ. ಸಹಜವಾಗಿ ಇದು ದೊಡ್ಡ ಸುದ್ದಿ. ಹೀಗಾಗಿ ವಿಶ್ವದ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ದೇಶಗಳಲ್ಲಿ ಇದು ಚರ್ಚೆ ಆಗೋದಕ್ಕೆ ಶುರುವಾಯಿತು.
ಇವತ್ತು ಮಿತ್ರರೇ, ಪಾಕಿಸ್ತಾನದ ರಿಯಲ್ ಪರಿಸ್ಥಿತಿ ಏನು ಗೊತ್ತಾ? ತೈಲ ನಿಕ್ಷೇಪಗಳನ್ನು ಹೊಂದಿರುವಂತಹ ದೇಶಗಳನ್ನು ಪಟ್ಟಿ ಮಾಡ್ತಾ ಬಂದ್ರೆ ಪಾಕಿಸ್ತಾನದ್ದು 51ನೇ ಸ್ಥಾನ. ಪಾಕಿಸ್ತಾನದ ಬಳಿಯಲ್ಲಿ ಈಗಾಗಲೇ ಪ್ರೂವ್ ಆಗಿರುವಂತಹದ್ದು ಅಂದ್ರೆ ಖಚಿತಪಟ್ಟಿರುವಂತಹ ತೈಲ ನಿಕ್ಷೇಪ ಇರುವಂತಹದ್ದು 0.021%. ವಿಶ್ವದಲ್ಲಿ ಅವರ ಸ್ಥಾನ 51ನೇ ಸ್ಥಾನ. ಅಂದ್ರೆ ಅದನ್ನು ನಗಣ್ಯ, ಅದನ್ನು ನೀವು ಪರಿಗಣಿಸೋದು ಬೇಕಾಗಿಲ್ಲ. 0.021%. ಭಾರತದ ಸ್ಥಾನ ಎಷ್ಟು ಕೇಳಿದ್ರೆ ಭಾರತ ವಿಶ್ವದ 24ನೇ ಸ್ಥಾನವನ್ನು ಹೊಂದಿದೆ. ಆದರೂ ಕೂಡ ನಾವು ತೈಲ ಸಂಪದ್ಭರಿತ ದೇಶ, ನಮ್ಮಲ್ಲಿ ಪೆಟ್ರೋಲಿಯಂ ಸಿಗುತ್ತೆ ಅಂತ ಹೇಳಿ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಪಾಕಿಸ್ತಾನಕ್ಕಿಂತ ನಾವು ತುಂಬಾ ಮೇಲಿದ್ದೀವಿ. ಭಾರತದ ಬಳಿಯಲ್ಲಿ 0.29% ತೈಲ ನಿಕ್ಷೇಪ ಇದೆ. ಈಗ ವಿಶ್ವದಲ್ಲಿ 100 ಲೀಟರ್ ಪೆಟ್ರೋಲ್ ಇದೆ ಅಂತಂದ್ರೆ ಅದರಲ್ಲಿ ಭಾರತದ ಪಾಲು 0.29%, ಅಂದ್ರೆ 290 ml. ನಮ್ಮ ಓವರ್ ಆಲ್ ತೈಲ ಬೇಡಿಕೆಯಲ್ಲಿ 15% ನಮ್ಮ ದೇಶದಲ್ಲೇ ಸಿಗುತ್ತೆ ಮಿತ್ರರೇ. ಆದರೂ ನಿಮಗೆ ನೆನಪಿರಲಿ, ಭಾರತ ಯಾವತ್ತೂ ಕೂಡ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೈಲ ಸಿಗುತ್ತೆ, ನಮ್ಮಲ್ಲಿ ತೈಲ ರಿಸರ್ವ್ ಇದೆ ಅಂತ ನಾವು ಹೇಳ್ಕೊಳ್ಳೋದಿಲ್ಲ. ನಾವು ತೈಲದ ಕೊರತೆಯನ್ನು ಎದುರಿಸ್ತಿರುವಂತಹ ದೇಶ. ಆದರೆ ಪಾಕಿಸ್ತಾನ ಈಗ ಹೇಳ್ಕೊಳ್ತಾ ಇದೆ, ನಮಗೆ ಅತಿ ದೊಡ್ಡ ತೈಲ ನಿಕ್ಷೇಪ ಸಿಕ್ಕಿಬಿಟ್ಟಿದೆ, ವಿಶ್ವದ ಆಯಿಲ್ ರಿಸರ್ವ್ ನಲ್ಲಿ 10% ನಮ್ಮ ಪಾಲಾಗುತ್ತೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಹಾಗಾದ್ರೆ ವಾಸ್ತವತೆ ಏನು? ನಿಜವಾಗ್ಲೂ ಸಿಕ್ಕಿದ್ ಹೌದಾ? ಸೆಪ್ಟೆಂಬರ್ 7ನೇ ತಾರೀಕು ಪಾಕಿಸ್ತಾನ ಏನು ಈ ಸುದ್ದಿಯನ್ನು ಪ್ರಕಟಿಸಿತು? ಸುದ್ದಿ ಪ್ರಕಟಿಸಿದ್ದೇನೋ ಯಾವುದೋ ಖಾಸಗಿ ಸಂಸ್ಥೆಯವರಲ್ಲ ಅಥವಾ ಯಾವುದೋ ಮೀಡಿಯಾ ಹೌಸ್ ಅಲ್ಲ. ಪಾಕಿಸ್ತಾನದ ಓಗ್ರಾ ಇದೆಯಲ್ಲ, ತೈಲ ನಿಕ್ಷೇಪವನ್ನು ಹುಡುಕುವಂತಹ ಸರ್ಕಾರಿ ಸಂಸ್ಥೆ, ಅವರೇ ಆ ಸುದ್ದಿಯನ್ನು ಪ್ರಕಟಿಸ್ತಾರೆ. ಆರಿಫ್ ಮೊಹಮ್ಮದ್ ಅನ್ನುವಂತಹ ಪಾಕಿಸ್ತಾನದ ಅಧಿಕಾರಿ ಈ ಸುದ್ದಿಯನ್ನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ನಮಗೆ ದೊಡ್ಡ ಪ್ರಮಾಣದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ, ಪಾಕಿಸ್ತಾನದ ಓವರ್ ಆಲ್ ಸಾಲವನ್ನ 1 ದಿನದಲ್ಲಿ ನಾವು ತೀರಿಸಬಹುದು ಅಂತ ಅವರೊಂದು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಾಗಾದ್ರೆ ಇದು ನಿಜವಾ? ಪಾಕಿಸ್ತಾನಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ಸಿಕ್ಕಿದೆಯಾ ನೋಡೋದಾದ್ರೆ ಮಿತ್ರರೇ, ಪಾಕಿಸ್ತಾನ ಇಂತಹ ಕಥೆಗಳನ್ನು ಹಲವು ಬಾರಿ ಹೇಳಿದೆ. ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು. 2019 ಮಾರ್ಚ್ನಲ್ಲಿ ಪಾಕಿಸ್ತಾನದಿಂದ ಇದೇ ತರಹದ ಒಂದು ಸುದ್ದಿ ಬಂದಿತ್ತು. ಆಗ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಸ್ವತಃ ಒಂದು ಘೋಷಣೆ ಮಾಡಿದ್ದ. ಏನಂತ? ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ಸಿಕ್ಕಿದೆ ಅಂತಂದ್ರೆ ಇದು ಪಾಕಿಸ್ತಾನದ ಮುಂದಿನ 50 ವರ್ಷದ ಗ್ಯಾಸ್ ಬೇಡಿಕೆಯನ್ನ ಈಡೇರಿಸಿಬಿಡುತ್ತೆ. ನಾವು ವಿದೇಶದಿಂದ ಯಾವುದೇ ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಳ್ಳೋದು ಬೇಡ, ಅಷ್ಟು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ನಮ್ಮ ಸಮುದ್ರದ ಆಳದಲ್ಲಿ ಸಿಕ್ಕಿದೆ ಅಂತ ಸ್ವತಃ ಆಗಿನ ಪ್ರಧಾನಿ ಇಮ್ರಾನ್ ಖಾನ್ ಘೋಷಣೆ ಮಾಡಿದ್ದ. ಮಿತ್ರರೇ, ಒಂದು ದೇಶದ ಪ್ರಧಾನಿ ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಈಗ ಒಂದು ವೇಳೆ ಯೋಚನೆ ಮಾಡಿ, ನಮ್ಮ ದೇಶದಲ್ಲೂ ಎಲ್ಲೋ ತೈಲ ನಿಕ್ಷೇಪ ಸಿಕ್ತಪ್ಪ, ನಮ್ಮ ಪ್ರಧಾನಿ ಅದನ್ನು ಘೋಷಣೆ ಮಾಡಿ ನಾವು ಮುಂದಿನ 50 ವರ್ಷಗಳ ಕಾಲ ಬೇರೆ ದೇಶದಿಂದ ಗ್ಯಾಸ್ ತರಿಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ರೆ, ಇದನ್ನು ಸಹಜವಾಗಿ ವಿಶ್ವದ ಎಲ್ಲ ಪತ್ರಿಕೆಗಳು, ವಿಶ್ವದ ಮಾಧ್ಯಮಗಳು ಇದನ್ನ ಸುದ್ದಿ ಮಾಡ್ತವೆ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಕೂಡ ಹೀಗೆ ಹೇಳಿದ್ದ. ಆದರೆ ನೆನಪಿರಲಿ ಮಿತ್ರರೇ, ಇದುವರೆಗೆ ಪಾಕಿಸ್ತಾನದ ಸಮುದ್ರದ ಆಳದಲ್ಲಿ ಒಂದೇ ಒಂದು ಹನಿಯನ್ನ ಕೂಡ ಕಚ್ಚಾ ತೈಲ ಹೊರತೆಗೆಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆ ಸುದ್ದಿ ಇದೆಯಲ್ಲ, ಶುದ್ಧ ಸುಳ್ಳು. ಇಮ್ರಾನ್ ಖಾನ್ ಹೇಳಿರುವಂತದ್ದು ಸುಳ್ಳು ಸುದ್ದಿ. ಕೇವಲ ಇಮ್ರಾನ್ ಖಾನ್ ಮಾತ್ರ ಅಲ್ಲ, 2013ರಲ್ಲಿ ಪಾಕಿಸ್ತಾನ ಇದೇ ರೀತಿಯ ಒಂದು ಕಥೆಯನ್ನು ಹೇಳಿತ್ತು. ಆಗಿನ ಪಾಕಿಸ್ತಾನದ ಪೆಟ್ರೋಲಿಯಂ ಮಿನಿಸ್ಟರ್ ಒಂದು ಘೋಷಣೆ ಮಾಡಿದ್ರು, ನಮ್ಮ ಸಿಂಧ್ ಪ್ರಾವಿನ್ಸ್ನಲ್ಲಿ ಅತಿ ದೊಡ್ಡ ಆಯಿಲ್ ನಿಕ್ಷೇಪ ಸಿಕ್ಕಿದೆ, ಇದು ಪಾಕಿಸ್ತಾನವನ್ನ ಆತ್ಮನಿರ್ಭರ ಮಾಡಿಬಿಡುತ್ತೆ, ನಾವು ಬೇರೆ ದೇಶದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರಿಸ್ಕೊಳ್ಳೋದು ಬೇಕಾಗಿಲ್ಲ, ಅಷ್ಟು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ನಮಗೆ ಸಿಕ್ಕಿದೆ ಅಂತ ಹೇಳಿ 2013ರಲ್ಲಿ ಪಾಕಿಸ್ತಾನದ ಪೆಟ್ರೋಲಿಯಂ ಮಿನಿಸ್ಟ್ರೇ ಘೋಷಣೆ ಮಾಡಿದ್ರು. ಆದರೆ ಮಿತ್ರರೇ, ಕೊನೆಗೆ ಗೊತ್ತಾಯಿತು, ಸಿಂಧ್ ಪ್ರಾವಿನ್ಸ್ನಲ್ಲಿ ಪಾಕಿಸ್ತಾನ ಪೆಟ್ರೋಲಿಯಂ ಅನ್ನು ಪತ್ತೆ ಮಾಡಿತ್ತಲ್ಲ, ಅದನ್ನು ಏನಾದರೂ ಹೊರಗೆ ತೆಗೆಯೋದಕ್ಕೆ ಮುಂದಾಗಿದ್ದೆ ಆದರೆ ಆ ಹೊರ ತೆಗೆಯೋದಕ್ಕೆ ಆದಂತಹ ಖರ್ಚು ಕೂಡ ಗಿಟ್ಟೋದಿಲ್ಲ. ಅಂದರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಅಲ್ಲಿದೆ ಅನ್ನುವಂಥದ್ದು ಗೊತ್ತಾಯಿತು. ಅಲ್ಲಿಗೆ ಈ ಸುದ್ದಿಯೂ ಕೂಡ ಸುಳ್ಳಾಯಿತು. ಕೇವಲ ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಈ ರೀತಿಯ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ದು 1963ರಿಂದ. 1963ರಿಂದ ಈವರೆಗೆ ಪಾಕಿಸ್ತಾನ ಒಟ್ಟು 14 ಬಾರಿ ಈ ರೀತಿಯ ಕಥೆಯನ್ನು ಹೇಳಿದೆ. ಜನರ ಕಿವಿಯನ್ನ 14 ಬಾರಿ ತಂಪು ಮಾಡಿದೆ. ಯಾಕೆ ಪಾಕಿಸ್ತಾನ ಹೀಗೆ ಮಾಡುತ್ತೆ? ಇದರ ಉದ್ದೇಶ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಯಾವಾಗ ಎನರ್ಜಿ ಕ್ರೈಸಿಸ್ ಉಂಟಾಗುತ್ತೋ, ಯಾವಾಗ ಅಲ್ಲಿ ಆಂಟಿ ಗವರ್ನಮೆಂಟ್ ಪ್ರೊಟೆಸ್ಟ್ಗಳು ಆರಂಭವಾಗ್ತವೋ, ಯಾವಾಗ ಪಾಕಿಸ್ತಾನದಲ್ಲಿ ವಿದೇಶಿ ಹೂಡಿಕೆ ಝೀರೋ ಆಗುತ್ತೋ, ಯಾವಾಗ ವಿದೇಶಿಗರು ಪಾಕಿಸ್ತಾನಕ್ಕೆ ಹಣ ಕೊಡೋದಕ್ಕೆ ಅಂದ್ರೆ ಸಾಲ ಕೊಡೋದಕ್ಕೆ ಮುಂದೆ ಬರೋದಿಲ್ವೋ, ಪಾಕಿಸ್ತಾನ ಇಂತಹ ಕಥೆಯನ್ನು ಹೇಳುತ್ತೆ. ಇದು ಹೇಗೆ ಕೇಳಿದ್ರೆ ಮಿತ್ರರೇ, ಬಹುತೇಕರು ಒಂದು ಮೆಸೇಜ್ ಅನ್ನು ರಿಸೀವ್ ಮಾಡಿರ್ತಾರೆ. ಅಂತಹ ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ನಿಮ್ಗೊಂದು ಲಾಟ್ರಿ ಹೊಡೆದಿದೆ, ಬರೋಬ್ಬರಿ 1 ಕೋಟಿಯ ಲಾಟ್ರಿ. ಆದರೆ ನೀವು ಅದಕ್ಕೆ ಮೊದಲೇ ಟ್ಯಾಕ್ಸ್ ಕಟ್ಟಬೇಕು. ನೀವೇನಾದರೂ ಈಗ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೆ ಆದರೆ ನಿಮಗೆ ನಂತರ 1 ಕೋಟಿ ರೂಪಾಯಿ ಸಿಗುತ್ತೆ. ಇಂತಹ ಮೆಸೇಜ್ಗಳು ಬರ್ತವೆ. ಕೆಲವೊಮ್ಮೆ ಇಂತಹ ಕಾಲ್ ಕೂಡ ಬಂದಿರ್ತವೆ. ಅದೇ ನೀವು ಅದಕ್ಕೆ ಪ್ರತಿಯಾಗಿ 1 ಕೋಟಿ ಬಂದಿದೆಯಲ್ಲ, ನೀವು ಈಗ 1 ಲಕ್ಷ ಟ್ಯಾಕ್ಸ್ ಹೇಳ್ತಾ ಇದ್ದೀರಲ್ಲ, ಬಂದಂತಹ 1 ಕೋಟಿಯಲ್ಲಿ 10 ಲಕ್ಷ ಟ್ಯಾಕ್ಸನ್ನೇ ಕಟ್ ಮಾಡ್ಕೊಳ್ಳಿ, ಉಳಿದ 90 ಲಕ್ಷ ಕೊಡಿ ಅಂತ ಹೇಳಿ. ಮತ್ತೆ ಯಾವತ್ತೂ ಕೂಡ ಅವ್ರು ನಿಮಗೆ ಕಾಲ್ ಮಾಡೋದಿಲ್ಲ, ಮತ್ತೆ ಯಾವತ್ತೂ ಮೆಸೇಜ್ ಮಾಡೋದಿಲ್ಲ. ಇದು ಪಕ್ಕಾ ಫೇಕ್ ಆಗಿರುತ್ತೆ. ಹಾಗೆ ಮಿತ್ರರೇ, ಪಾಕಿಸ್ತಾನ ಈಗ ಹೇಳ್ತಿರೋದೇನು ಗೊತ್ತಾ, ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೈಲ ನಿಕ್ಷೇಪ ಪತ್ತೆ ಆಗಿದೆ, ಆದರೆ ಇದನ್ನು ತೆಗೆಯೋದಕ್ಕೆ ಸರಿಸುಮಾರು $30 ಬಿಲಿಯನ್ ಖರ್ಚಾಗುತ್ತೆ. ಈಗ ನಮಗೆ $30 ಬಿಲಿಯನ್ ಸಿಕ್ಕಿದ್ದೆ ಆದರೆ ಮುಂದಿನ 5 ವರ್ಷದಲ್ಲಿ ನಾವು ಅದಕ್ಕೆ ಬಡ್ಡಿ ಸಮೇತ ನಿಮಗೆ ತೀರಿಸ್ತೀವಿ. ಈ ಕಥೆಯನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಅಂದರೆ ಸದ್ಯ ಇನ್ವೆಸ್ಟರ್ಸ್ಗಳ ಕಿವಿ ತಂಪು ಮಾಡುವ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ. ಈಗ ಯಾರಾದರೂ ಪಾಕಿಸ್ತಾನಕ್ಕೆ ಸಾಲ ಕೊಡಬೇಕು ಅಂತಂದರೆ
ಅವ್ರು ಯೋಚನೆ ಮಾಡ್ತಾರೆ ತಾನೆ, ನಾವು ಸಾಲ ಕೊಟ್ಟರೆ ಅದು ವಾಪಸ್ ಬರುತ್ತಾ, ಆ ದರಿದ್ರ ದೇಶದಲ್ಲಿ ಏನಿದೆ, ಅಲ್ಲಿನ GDP ಗ್ರೋತ್ ರೇಟ್ ಎಷ್ಟಿದೆ, ಇದೆಲ್ಲದನ್ನು ನೋಡ್ತಾರೆ. ಹೀಗಾಗಿ ಸಾಲ ಕೊಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಅದೇ ಮಿತ್ರರೇ, ಪಾಕಿಸ್ತಾನ ವಿಶ್ವದಲ್ಲಿ ತೈಲ ರಿಸರ್ವ್ ಏನಿದೆ ಅದರಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ನಮ್ಮ ಬಳಿಯಲ್ಲಿ ಅಷ್ಟು ದೊಡ್ಡ ತೈಲ ನಿಕ್ಷೇಪ ಇದೆ ಅಂತಂದರೆ ಸಹಜವಾಗಿ ಸಾಲ ಕೊಡೋದಕ್ಕೆ ಮುಂದೆ ಬರ್ತಾರೆ. ಎಷ್ಟು ಬೇಕು ನಿಮಗೆ ಸಾಲ, ನಾವು ಕೊಡ್ತೀವಿ, ಯಾಕೆಂದರೆ ನಾಳೆ ನಮಗೆ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಲ ಕೊಡ್ತಾರೆ ಎನ್ನುವಂಥ ನಂಬಿಕೆ ಪಾಕಿಸ್ತಾನದ್ದು. ಜೊತೆಗೆ ಜನ ಪ್ರೊಟೆಸ್ಟ್ ಮಾಡೋದನ್ನು ಕೂಡ ಕಡಿಮೆ ಮಾಡ್ತಾರೆ. ಇವತ್ತಲ್ಲ ನಾಳೆ ನಮಗೆ ಸುವರ್ಣ ಯುಗ ಬಂದುಬಿಡುತ್ತೆ, ನಾವು ಕೂಡ ಸೌದಿ ಅರೇಬಿಯಾದಂತೆ ಬಹಳ ಅದ್ಭುತವಾಗಿ ಬದುಕ್ತೀವಿ, ಹೀಗೆಲ್ಲ ಜನ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ. ಆದರೆ ವಾಸ್ತವತೆ ಏನು ಕೇಳಿದ್ರೆ ಇದು ಜನರ ಕನಸೇ ಹೊರತು ಬೇರೇನೂ ಅಲ್ಲ. ಪಾಕಿಸ್ತಾನ ಸರ್ಕಾರ ಸದ್ಯಕ್ಕೆ ಬಚಾವಾಗೋದಕ್ಕೋಸ್ಕರವಾಗಿ ಈ ರೀತಿಯ ಸುದ್ದಿಗಳನ್ನು ಆಗಾಗ ಪ್ರಕಟಗೊಳಿಸ್ತಾ ಇರುತ್ತೆ. ಇದರ ಆಚೆಗೆ ಬೇರೇನೂ ಇಲ್ಲ. ಈ ಬಾರಿಯೂ ಕೂಡ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ ಅನ್ನೋದು ಹೇಗೆ ಬಯಲಾಯಿತು ಕೇಳಿದ್ರೆ, ಇತ್ತೀಚೆಗೆ ನ್ಯೂಸ್ 18 ಸಂಸ್ಥೆ ಸೀಕ್ರೆಟ್ ಆಗಿ ಒಂದು ಇಂಟರ್ವ್ಯೂವನ್ನು ಮಾಡಿತ್ತು. ಯಾರ ಇಂಟರ್ವ್ಯೂ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಜಿಯೋಲಾಜಿಕಲ್ ಸರ್ವೆ ನಡೆಸ್ತಾರಲ್ಲ, ಆ ಟೀಮ್ ಮೆಂಬರ್ ಒಬ್ಬನ ಸೀಕ್ರೆಟ್ ಇಂಟರ್ವ್ಯೂವನ್ನು ಮಾಡಿತ್ತು. ಆ ಇಂಟರ್ವ್ಯೂನಲ್ಲಿ ಆ ಅಧಿಕಾರಿ ಹೇಳಿದ, ಪಾಕಿಸ್ತಾನ ಇಂತಹ ಸುಳ್ಳು ನರೇಟಿವ್ ಅನ್ನು ಅನೇಕ ಬಾರಿ ಮಾಡಿದೆ, ಈ ಬಾರಿಯೂ ಕೂಡ ಇದು ಸುಳ್ಳು ನರೇಟಿವ್, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿಯೂ ಕೂಡ ಕಚ್ಚಾ ತೈಲ ಸಿಕ್ಕಿಲ್ಲ, ಇದು ಸುಳ್ಳು ಸುದ್ದಿ ಅಂತ ಆತ ನೇರವಾಗಿ ಹೇಳಿದ್ದ. ಅಂದ್ರೆ ಪಾಕಿಸ್ತಾನ ಸರ್ಕಾರ ತನ್ನ ಜನರ ಕಿವಿಗೆ ಯಾವ ರೀತಿಯಾಗಿ ಹೂ ಮೂಡಿಸ್ತಾ ಇದೆ ಅಂತ ಯೋಚನೆ ಮಾಡಿ. ಯಾವಾಗ ಸೆಪ್ಟೆಂಬರ್ 7ನೇ ತಾರೀಕು ಈ ಸುದ್ದಿ ಬಂದಿತ್ತು, ಭಾರತೀಯರು ಕೂಡ ಯೋಚನೆ ಮಾಡಿಬಿಟ್ಟಿದ್ರು, ಪಾಕಿಸ್ತಾನ ಏನ್ರಿ ಇಷ್ಟೊಂದು ಶ್ರೀಮಂತವಾಯಿತು, ಭಾರತವನ್ನು ಈಸಿಯಾಗಿ ಬೀಟ್ ಮಾಡಿಬಿಡುತ್ತಲ್ಲ, ಹೀಗೆಲ್ಲ ನಮ್ಮ ಜನನೂ ಯೋಚನೆ ಮಾಡಿದ್ರು. ನಮ್ಮ ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯ ಸುದ್ದಿಗಳು ಪ್ರಕಟ ಆಗಿತ್ತು. ಆದರೆ ಆ ಸುದ್ದಿಯ ವಾಸ್ತವಾಂಶ ಇದು ಮಿತ್ರರೇ, ಇದಿಷ್ಟು ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ ಅನ್ನುವ ಸುದ್ದಿಯ ಅಸಲಿಯತ್ತು. ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.